ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆ ಸಂಪೂರ್ಣ ಮನರಂಜನೆ ಬೇಕು ಅಂದರೆ ರಾಹುಲ್ ಗಾಂಧಿಯವರನ್ನು ಈ ಪ್ರತಿಭಟನೆ ನಡೆಯುವ ಸಂದರ್ಭದಲ್ಲಿ ಮಾತನಾಡಿಸಬೇಕು. ಯಾವಾಗಲೂ ಏನಾಗುತ್ತೆ ಸಾಮಾನ್ಯವಾಗಿ ಅಂತಂದರೆ, ಅವರು ಮಾಡುವಂಥ ಪ್ರೆಸ್ ಮೀಟ್ಗಳಲ್ಲಿ ಮುಂಚೆ ಎಲ್ಲವನ್ನ ಪೂರ್ವ ತಯಾರಿ ಮಾಡಲಾಗಿರುತ್ತೆ. ಯಾರ್ಯಾರು ಪ್ರಶ್ನೆ ಕೇಳಬೇಕು, ಯಾರಿಗೆ ಅವಕಾಶ ಕೊಡಬೇಕು, ಎಷ್ಟು ನಿಮಿಷ ಮಾತಾಡಬೇಕು, ಹೇಗೆ ಇದ್ದಕ್ಕಿದ್ದ ಹಾಗೆ ಎದ್ದು ಹೋಗಬೇಕು, ಈ ರೀತಿಯಾದಂಥ ಸಂಪೂರ್ಣ ಸ್ಟೇಜ್ ಮ್ಯಾನೇಜ್ಮೆಂಟನ್ನು ಇಬ್ಬರು ಮಾಡ್ತಾರೆ. ಒಬ್ಬರು ಜಯರಾಮ್ ರಮೇಶು, ಇನ್ನೊಬ್ಬರು ಈ ಕಡೆ ಕೆ ಸಿ ವೇಣುಗೋಪಾಲ್, ಕರ್ನಾಟಕದ ದಮನಕರು ಯಾವಾಗಲೂ ಇರ್ತಾರೆ. ಜೊತೆಗೆ ಪವನ್ ಖೇರ ಈಗ ಸೇರಿಕೊಂಡಿದ್ದಾರೆ. ಹೀಗಾಗಿ ತಮಗೆ ಬೇಕಾದ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಹೇಳ್ತಾರೆ. ಯಾವಾಗ ಮುಜುಗರ ಉಂಟಾಗುವಂಥ, ಗಲಿಬಿಲಿಯಾಗುವಂಥ, ತಮಗೆ ಉತ್ತರ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಎಗರಾಡಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಹಿಟ್ ಆ್ಯಂಡ್ ರನ್ ಕೇಸು. ಆದರೆ ಈ ಪ್ರತಿಭಟನೆ ಮಾಡ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಪತ್ರಿಕಾ ಮಾಧ್ಯಮದವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಸಿಗತ್ತೆ. ಅಂಥದ್ದೊಂದು ಅದ್ಭುತವಾದಂಥ ಘಟನೆಯನ್ನು, ತುಂಬ ರೋಚಕವಾದ ಇಂಟ್ರೆಸ್ಟಿಂಗ್ ಆದಂಥ ಘಟನೆಯನ್ನು, ನಿನ್ನೆ ನಡೆದಂಥ ಘಟನೆಯನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಿಮಗೆ ಗೊತ್ತು, ಈಗಾಗಲೇ ಕಳೆದ 3 ದಿನಗಳಿಂದ ಸಂಸತ್ ಅಧಿವೇಶನ ನಡೀತಾ ಇದೆ, ಮುಂಗಾರು ಅಧಿವೇಶನ. ಇವತ್ತು 4ನೇ ದಿವಸ, ನಿನ್ನೆ 3ನೇ ದಿವಸ ಯಥಾ ಪ್ರಕಾರ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಮಾಡಲಿಕ್ಕೆ ಇವ್ರ ಹತ್ರ ಯಾವುದೇ ರೀತಿಯಾದಂಥ ಅಸ್ತ್ರಗಳೇ ಉಳಿದಿಲ್ಲ. ಈಗ ಮೊದಲೇದಾಗಿ ಇವ್ರು ಶುರು ಮಾಡಿದರು ಆಪರೇಷನ್ ಸಿಂಧೂರ್, ಅದರ ಬಗ್ಗೆ ಚರ್ಚೆ ಆಗಬೇಕು, ಈಗಲೇ ಮಾತಾಡಬೇಕು ಅಂತ ಹಠ ಮಾಡಿದರು. ಕೊನೆಗೆ ಓಂ ಪ್ರಕಾಶ್ ಬಿರ್ಲಾ ಅವ್ರು ಹೇಳ್ತಾರೆ, ನೋಡಿ ಅದಕ್ಕೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರುತ್ತೆ, ಅಲ್ಲಿ ತೀರ್ಮಾನ ಆಗಬೇಕು, ಎಷ್ಟು ನಿಮಿಷ ಮಾತಾಡಬೇಕು, ಎಷ್ಟು ಗಂಟೆ ಮಾತಾಡಬೇಕು, ಯಾರ್ಯಾರು ಮಾತಾಡ್ತೀರಿ ಅನ್ನೋಂಥ ಪಟ್ಟಿಯನ್ನು ಕೊಡಿ. ಅದರ ಪ್ರಕಾರ 16 ತಾಸು ಲೋಕಸಭೆಯಲ್ಲಿ, 9 ತಾಸು ರಾಜ್ಯಸಭೆಯಲ್ಲಿ ಮಾತಾಡೋದು ಅಂತ ತೀರ್ಮಾನ ಆಯಿತು. ಹಾಗಾದರೆ ಮುಂದೇನು ಮಾಡಬೇಕು? ಇಲ್ಲ, ಈಗ ಹೊಸ ಶುರು ಮಾಡೋಣ, ಎಸ್ ಐ ಆರ್ ಅಂತ ಶುರು ಮಾಡಿದರು. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಬಿಹಾರದಲ್ಲಿ ನಡೀತಾ ಇರುವಂಥ ಮತದಾರರ ಪರಿಷ್ಕರಣೆ ಬಗ್ಗೆ ಇವರ ಪ್ರತಿಭಟನೆ. ಈಗಾಗಲೇ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ. ನಾವು ಇಲ್ಲಿ ಪಾರ್ಲಿಮೆಂಟ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಏನೇ ಮಾಡೋದಾಗಿದ್ರೂ ಕೂಡ ಚುನಾವಣಾ ಆಯೋಗದ ವಿಧೇಯಕಗಳ ಮೇಲೆ, ಅಲ್ಲಿರುವಂಥ ಕಾಯ್ದೆಗಳಲ್ಲಿ ತಿದ್ದುಪಡಿಯನ್ನು ತರಬಹುದೇ ವಿನಃ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಮೇಲೆ ಪಾರ್ಲಿಮೆಂಟ್ ಯಾವುದೇ ರೀತಿಯ ಅಧಿಕಾರವನ್ನು ಹೊಂದಿರೋದಿಲ್ಲ. ಇದು ಯಾವುದೇ ಈ ಸಂಸದನಿಗೆ ಗೊತ್ತಿರಬೇಕಾದಂಥ ವಿಚಾರ. ನೀವು ಏನೇ ಪ್ರತಿಭಟನೆ ಮಾಡಿದರೂ ಕೂಡ ಚುನಾವಣಾ ಆಯೋಗ ತನಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡುತ್ತೆ. ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿರುತ್ತೆ. ಇದೊಂದೇ ಕಾರಣಕ್ಕೋಸ್ಕರ ಆನರೇಬಲ್ ಚೀಫ್ ಜಸ್ಟಿಸ್ ಅವರು ತಡೆಯಾಜ್ಞೆಯನ್ನು ಕೊಡಲಿಕ್ಕೆ ಹಿಂದೇಟು ಹಾಕಿದರು ಬಿಹಾರದ ಮತದಾರರ ಪರಿಷ್ಕರಣೆ ಅಭಿಯಾನದ ಸಂದರ್ಭದಲ್ಲಿ. ಈಗ ಅದು ಮುಗಿತು, ಅದು ಬಿಡಿ. ಈ ಹೋರಾಟ ಏನಪ್ಪ ಅಂತಂದರೆ, ಇನ್ನು ಮುಂದೆ ದೇಶಾದ್ಯಂತ ಇದು ನಡೆದ್ಬಿಡತ್ತೆ. ಆವಾಗ ನಮ್ಮ ಎಲ್ಲ ಕಳ್ಳ ಮತದಾರರಿಗೆಲ್ಲ ಅವಕಾಶ ವಂಚಿತರಾಗಿಬಿಡ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಇವರು ಹೊಸ ನಾಟಕ ಏನಪ್ಪ ಅಂತಂದರೆ, ಇವ್ರು ಹೇಳೋದೇನು ಅಂತಂದರೆ, ಈಗ ಬಡವರು, ಹಿಂದುಳಿದ ವರ್ಗದವರು, ದಲಿತರು, ಇವರು ಅಲ್ಪಸಂಖ್ಯಾತರು, ಇವರು ಮತಗಳನ್ನು ಕಿತ್ಕೋತಾ ಇದೆ ಸರ್ಕಾರ ನಡೆಸಂಗೆ ಅಲ್ಲ, ಚುನಾವಣೆ ನಡೆಸೋದು ಚುನಾವಣಾ ಆಯೋಗ. ಹಾಗಾಗಿ ಇವರೆಲ್ಲ ಕೂಡಿ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಖಿಲೇಶ್ ಯಾದವ್ ಬರ್ತಾರೆ, ಒಂದು ಕರಿ ಶಾಲ್ ತೊಗೊಂಬಂದು ರಾಹುಲ್ ಗಾಂಧಿ ಮೇಲೆ ಹಾಕ್ತಾರೆ. ಕೆಲವರು ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ, ಕೆಲವರು ಕಪ್ಪು ಬ್ಯಾಡ್ಜ್ಗಳನ್ನು ಕಟ್ಕೊಂಡಿರ್ತಾರೆ, ಧಿಕ್ಕಾರಗಳನ್ನು ಕೂಗ್ತಾ ಇರ್ತಾರೆ. ಮಾಧ್ಯಮದವರು ಅಲ್ಲಿ ಬರ್ತಾರೆ. ಬಂದವರು ಇಷ್ಟು ಮಜಾ ತಗೋತಾರೆ, ನಿಮ್ಗೆ ಹೇಳ್ತೀನಿ. ಮಾಧ್ಯಮದವರು ನಿನ್ನೆ ನನಗೆ ಭಾರಿ ಮಜಾ ಬಂದದ್ದು ರಾಹುಲ್ ಗಾಂಧಿ ಜೊತೆ ನಡೆದಂಥ ಮಾತುಕತೆ. ಒಬ್ಬಾಕೆ ಬಂದು ರಾಹುಲ್ ಗಾಂಧಿ ಪ್ರಶ್ನೆ ಏನಂತ ಪ್ರಶ್ನೆ ಕೇಳಿದ್ರು, ನೀವು ಏನನ್ನು ಅಪೇಕ್ಷೆ ಮಾಡ್ತೀರಿ, ನರೇಂದ್ರ ಮೋದಿಯವರು ಸಂಸತ್ತಿಗೆ ಬಂದು ಉತ್ತರವನ್ನು ಕೊಡಬೇಕು ಅಂತ ಬಯಸ್ತೀರಾ ಅಂತ ಪ್ರಶ್ನೆ ಕೇಳಿದ್ರು. ಬೇಕು ಅಂತಲೇ ಕೇಳಿರೋ ಪ್ರಶ್ನೆ, ನೋಡಿದರೆ ಗೊತ್ತಾಗತ್ತೆ ಇದ್ರ ಹಿಂದೆ ಉದ್ದೇಶ ಏನಿದೆ ಪ್ರಶ್ನೆ ಹಿಂದೆ ಅಂತ. ಹಾಗೆ ಹೇಳ್ತಾರೆ, ದೇಶಭಕ್ತ ವಿಭಾಗೈ ಅಂತ ಹೇಳ್ತಾರೆ. ದೇಶಭಕ್ತರು ಓಡಿ ಹೋಗ್ಬಿಟ್ಟಿದಾರಂತ. ಅಲ್ರಿ, 32 ದಿವಸ ಸಂಸತ್ ಅಧಿವೇಶನ ಇದೆ. ಕರೆಕ್ಟ್ 4 ದಿವಸಕ್ಕೋಸ್ಕರ ನರೇಂದ್ರ ಮೋದಿ ಹೋಗಿದ್ದಾರೆ. ಅದಾದಮೇಲೆ ಸ್ವತಃ ಇಲ್ಲೇ ಇರ್ತಾರೆ ಅವರು. ಓಡಿ ಹೋಗೋ ಪ್ರಶ್ನೆಯಲ್ಲಿ ಬರುತ್ತೆ. ಇರಲಿ, ಪ್ರಶ್ನೆ ಅದಲ್ಲ. ನರೇಂದ್ರ ಮೋದಿ ಉತ್ತರ ಕೊಡಬೇಕು ಅಂತ ಬಯಸ್ತಾರೆ. ಇಲ್ಲ, ಅವ್ರು ಯಾಕೆ ಉತ್ತರ ಕೊಡಬೇಕು ಅಂತ ಇವ್ರು ಅಂತಾರೆ. ಹಾಗಾದರೆ ಯಾರು ಉತ್ತರ ಕೊಡಬೇಕು? ಆಮೇಲೆ ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ನೇ ಬತಾ ದಿಯಾ ಕಿ, ನೀವೇ ಹೇಳಿ, ಎಷ್ಟು ಸಲ ಅವರು ಹೇಳಿದ್ದು ಡೊನಾಲ್ಡ್ ಟ್ರಂಪು ಯುದ್ಧವನ್ನು ನಾನು ನಿಲ್ಲಿಸಿದ್ದೀನಿ ಅಂತ ಎಷ್ಟು ಸಲ ಹೇಳಿದ್ದಾರೆ ಅಂತ ಮಾಧ್ಯಮದವ್ರಿಗೆ ರಾಹುಲ್ ಗಾಂಧಿಯ ಪ್ರಶ್ನೆ. ಅದರಲ್ಲಿ ಒಬ್ಬಾತ ಹೇಳ್ತಾರೆ 25 ಸಲ ಅಂತ ಹೇಳ್ತಾರೆ. ಹೇಳಿದ್ದವ್ರು 24 ಸಲ, ಈತ ಪಾಪ ಲೆಕ್ಕ ಗೊತ್ತಿಲ್ಲ, 25 ಸಲ ಅಂದರು. 25 ಬಾರ್ ಬೋಲಾ ಹೇ. ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಅವ್ರು ಯಾರು?
ಅಂತ ರಾಹುಲ್ ಗಾಂಧಿಯ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ, ಆಪರೇಷನ್ ಸಿಂಧೂರ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅವ್ರು ಯಾರು ಅಂತ ರಾಹುಲ್ ಗಾಂಧಿ ಪ್ರಶ್ನೆ. ಈ ಕಡೆಯಿಂದ ಮಾಧ್ಯಮದವ್ರು ಕೇಳ್ತಾರೆ, ಇದು ಸೀಸ್ ಫೈರು, ಯುದ್ಧ ನಿಂತದ್ದು ಅಲ್ಲ ಅಂತ ಒಬ್ರು ಹೇಳ್ತಾರೆ. ಕುಚ್ ಭಿ ಹೋ, ಓ ಕೌನ್ ಹೋತಾ ಹೈ, ಬಂದ್ ಕರ್ನೆ ಕೆ ಲಿಯೆ, ಸ್ಟಾಪ್ ಕರ್ನೆ ಕೆ ಲಿಯೆ ಅಂತಾರೆ. ಈ ಪ್ರಶ್ನೆಯನ್ನು ಒಬ್ಬ ಸಂಸದನಾಗಿದ್ದರೆ ಅಥವಾ ಕಾಮನ್ ಸೆನ್ಸ್ ಇರುವಂಥ ಮನುಷ್ಯ, ನಿಮ್ಮಂಥ ಲೇ ಮ್ಯಾನ್ ಅಂದ್ಕೊಳ್ಳಿ, ಡೊನಾಲ್ಡ್ ಟ್ರಂಪ್ ಯಾವುದಾದ್ರೂ ವಿಷಯ ಹೇಳಿದರೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಡೊನಾಲ್ಡ್ ಟ್ರಂಪನ್ನು ಕೇಳಬೇಕು, ನೀವು ಯುದ್ಧವನ್ನು ಯಾಕೆ ನಿಲ್ಲಿಸಿದ್ದೀರಿ, ನೀವು ನಿಲ್ಲಿಸ್ಲಿಕ್ಕೆ ನೀವು ಯಾರು ನಮ್ಮ ಯುದ್ಧವನ್ನು, ನಿಮಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಬೇಕು. ಡೊನಾಲ್ಡ್ ಟ್ರಂಪ್ ಹೇಳಿರೋ ಮಾತಿಗೆ ನರೇಂದ್ರ ಮೋದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಳಿದರೆ ಏನು ಅರ್ಥ, ಅದಕ್ಕೆ ಏನಾದರೂ ಅರ್ಥ ಇದೆಯಾ? ಇನ್ನು ಎರಡನೇದು, ಡೊನಾಲ್ಡ್ ಟ್ರಂಪ್ ಆ ರೀತಿ ಹೇಳಿದ್ದಾರೆ. ಹೌದು, ಹೇಳಿದ್ದೌದು, ಎಲ್ಲರೂ ಕೇಳಿದ್ದೀರಿ, ನೀವು ಕೇಳಿದ್ದೀರಿ, ನಾನು ಕೇಳಿದ್ದೇನೆ, ಒಂದಲ್ಲ, ಪದೇ 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 ಕೇಳಿದ್ದೇನೆ. ಪ್ರತಿ ಸಲ ಬೇರೆ ಬೇರೆ ಥರ ಹೇಳ್ತಾರೆ ಅವರು. ಒಂದು ಸಲ ಇವರಿಗೆ ಫ್ರೀ ಟ್ರೇಡಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ, ಒಂದು ಸಲ ಆಮಿಷಗಳನ್ನು ಒಡ್ಡಿದೆ ಅಂತಾರೆ, ಒಂದು ಸಲ ಹೆದರಿಸಿದೆ ಅಂತಾರೆ, ಏನು ಬೇಕಾದ್ರೂ ಹೇಳಿದರು ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ನೋಬೆಲ್ ಪ್ರಶಸ್ತಿ ತಗೊಳ್ಳಿಕ್ಕೆ, ಅವರು ತಮ್ಮ ಏನೇನೋ ರಾಜಕೀಯ ದುರ್ಮಾರ್ಗಗಳನ್ನು ಬಳಸಬೇಕು, ಎಲ್ಲ ಬಳಸಿದರು. ಇರಲಿ, ಅದಲ್ಲ ಪ್ರಶ್ನೆ. ನಮ್ಮ ಭಾರತ ದೇಶದ ವಿದೇಶಾಂಗ ಸಚಿವ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಯುದ್ಧವನ್ನು ನಾವು ನಿಲ್ಲಿಸಿಯೇ ಇಲ್ಲ, ಇದಕ್ಕೆ ಪಾಸ್ ಒತ್ತಿದ್ದೇವೆ ಅಂತ ಸ್ವತಃ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೂರನೇ ವ್ಯಕ್ತಿಯನ್ನು ಭಾರತ ಸಹಿಸುವುದಿಲ್ಲ, ನಮಗೆ ಯಾರ ಮಧ್ಯಸ್ಥಿಕೆ ಬೇಕಾಗಿಲ್ಲ, ಯಾರ ಮಧ್ಯಸ್ಥಿಕೆಯಿಂದಲೂ ಕೂಡ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಲಾಗಿಲ್ಲ ಅಂತ ಅಧಿಕೃತವಾಗಿ ಭಾರತ ಸರ್ಕಾರದಿಂದ ಹೇಳಿಕೆಯನ್ನು ಕೊಡಲಾಗಿದೆ. ಒಂದಲ್ಲ, ಎರಡು ಸಲ, 10 ಬಾರಿ ಹೇಳಲಾಗಿದೆ. ನಮ್ಮ ಸೇನಾ ಮುಖ್ಯಸ್ಥ ಹೇಳಿದ್ದಾರೆ, ನರೇಂದ್ರ ಮೋದಿ ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ, ರಾಜನಾಥ್ ಸಿಂಗ್ ಹೇಳಿದ್ದಾರೆ, ಹೇಳಲಾರದವರೇ ಎಲ್ಲರೂ ಹೇಳಿದ್ದಾರೆ. ಅವ್ರು ಯಾರು ಹೇಳಿದ್ದನ್ನ ಈತ ಕೇಳಲ್ಲ, ಈತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಕೋನ್ ಹೋತಾ ಹೈ ರೋಕ್ನೆ ವಾಲ ಅಂತಾರೆ. ಆಮೇಲೆ ಮಜಾ ಅಂದರೆ ಸೀಸ್ ಫೈರ್ ಮತ್ತು ಯುದ್ಧವನ್ನು ನಿಲ್ಲೋದು ಎರಡರ ಮಧ್ಯೆ ಅಂತರವೇ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ, ಓ ಬಂದ್ ಕರ್ದಿಯಾ, ಸೀಸ್ ಫೈರ್ ಅಂದರೆ ಫೈರನ್ನು ಸೀಸ್ ಮಾಡೋದಂತ. ಫೈರಿಂಗ್ ಮಾಡ್ತಾ ಇರ್ತವೆ ಎರಡು ರಾಷ್ಟ್ರಗಳ ಮಧ್ಯೆ, ನಿರಂತರವಾಗಿ ಫೈರಿಂಗ್ ನಡೀತಾ ಇರ್ತದೆ. ಅದಕ್ಕೆ ಒಂದು ಸಂಧಾನವನ್ನು ಮಾಡಿ ಅದಕ್ಕೆ ವಿರಾಮವನ್ನು ಹೇಳಲಾಗತ್ತೆ. ಇನ್ನು ಮುಂದೆ ನಾವು ನಿಮ್ಮ ಕಡೆ ಫೈರಿಂಗ್ ಮಾಡಲ್ಲ, ನೀವು ನಮ್ಮ ಕಡೆ ಫೈರಿಂಗ್ ಮಾಡಬೇಡಿ, ತದನಂತರ ಮಾತುಕತೆ ಆಡೋಣ, ಮಾತುಕತೆ ಸಫಲ ಆದರೆ ಮುಂದೆ ನಾವು ಯುದ್ಧವನ್ನು ನಿಲ್ಲಿಸೋಣ ಅಂತ ಯಾವಾಗಲೂ ಮಾತುಕತೆ ಆಗ್ತದೆ. ಇದಕ್ಕೆ ಸೀಸ್ ಫೈರ್ ಅಂತ ಹೇಳ್ತಾರೆ. ಮೊದಲೇದಾಗಿ ಭಾರತ ಸರ್ಕಾರ ಇದನ್ನು ಸೀಸ್ ಫೈರ್ ಅಂತ ಒಪ್ಕೊಂಡಿಲ್ಲ. ಇನ್ನೊಂದು ಮಾತ್ರ ರಾಹುಲ್ ಗಾಂಧಿ ಹೇಳಿದ್ರು, ಓರ್ ತೋ ಬೋಲ್ತಾ ಹೈ ಬಂದ್ ಕರ್ ದಿಯಾ, ಇದರ್ ನರೇಂದ್ರ ಮೋದಿ ने बोलता है चालू है, ऑपरेशन सिंदूर बंद नहीं हुआ है, चालू ही है ಅಂತಾರೆ. ನರೇಂದ್ರ ಮೋದಿ ಚಾಲೂ ಇದೆ, ಕಂಟಿನ್ಯೂ ಆಗಿದೆ ಅಂತ ಇವ್ರು ಹೇಳ್ತಾರೆ, ಅವ್ರು ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಯಾವ್ದು ನಂಬಲಿ ಅಂತಾರೆ. ಅಲ್ಲ ರೀ, ನೀವು ಡೊನಾಲ್ಡ್ ಟ್ರಂಪ್ನ ಮಾತನ್ನು ಯಾಕೆ ನಂಬಬೇಕು? ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ವಿದೇಶಾಂಗ ಸಚಿವ, ನಮ್ಮ ದೇಶದ CDS ಸೇನಾ ಮುಖ್ಯಸ್ಥ, ನಮ್ಮ ದೇಶದ ರಕ್ಷಣಾ ಸಚಿವ ಏನು ಹೇಳ್ತಾರೋ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಯಾವುದೋ ಅಮೇರಿಕಾದವ್ರು ಹೇಳಿದ್ದನ್ನು ಪ್ರಶ್ನೆ ಮಾಡ್ತೀರಿ. ನಿಮ್ಗೆ ಅಷ್ಟಿತ್ತಂದರೆ ನೀವು ಒಂದು ಕೆಲಸ ಮಾಡ್ಬೋದು. ಏನಂತ, ನೀವೊಂದು ಟ್ವೀಟ್ ಮಾಡಿ ಅದನ್ನು ಟ್ಯಾಗ್ ಮಾಡಿ ಡೊನಾಲ್ಡ್ ಟ್ರಂಪ್ ಕಳಿಸ್ಬೋದು, ನೀವು ಯಾರು ನಮ್ಮ ಯುದ್ಧ ನಿಲ್ಲಿಸಲಿಕ್ಕೆ ಅಂತ ಅವ್ರಿಗೆ ಪ್ರಶ್ನೆ ಕೇಳಿ. ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ನಮ್ಮದೇ ಪ್ರಧಾನಮಂತ್ರಿ ನಿಂತೇ ಇಲ್ಲ ಅಂತ ಹೇಳ್ತಾರೆ, ನೀವು ನಿಲ್ಲಿಸಿದ್ದೀನಿ ಅಂತ ಹೇಳ್ತೀರಿ, ಯಾವುದು ನಿಜ, ಯಾಕೆ ಸುಳ್ಳು ಟ್ವೀಟ್ ಮಾಡ್ತೀರಿ, ಅಮೇರಿಕೆ ಅಧ್ಯಕ್ಷರಾಗಿ ಯಾಕೆ ಟ್ವೀಟ್ ಮಾಡ್ತೀರಿ ಅಂತ ಕೇಳ್ಬೋದಲ್ವ? ಭಾಳ ಸಿಂಪಲ್ ಆದಂಥದ್ದು. ಇಲ್ಲಿ ಬಂದು ಕಂಡಲ್ಲಿ ಮಾತಾಡೋ ಬದಲು ನೇರವಾಗಿ ಅಲ್ಲೇ ಕೇಳಬಹುದು. ಅದು ಮಾಡಲ್ಲಂತೆ. ಇಲ್ಲಿ ಪ್ರಶ್ನೆ, ಹಾಗಾದರೆ ಸಂಸತ್ತಿನಲ್ಲಿ ಇಷ್ಟೇ ಚರ್ಚೆ ಇರೋದಾ ಅಂತ ಒಬ್ಬ ಪತ್ರಕರ್ತ ಕೇಳ್ತಾನೆ. ಅವ್ರು नहीं इसके बारे में अभी बहुत बात करना है, इस हमारा डिफेंस सिस्टम के बारे में बात करना है, उसमें जो लैकुना है उसके बारे में बात करना है, जो हुआ है इसके बारे में बात करना है. ಅವ್ರು ಮಾತಾಡಿದ್ದು ಹೇಗಿತ್ತು ಅಂತಂದರೆ, ಏನೂ ಒಂದು ಚೂರು ಸಂಸದೀಯ ನಡವಳಿಕೆ ಗೊತ್ತಿರಲಾರ್ದಂಥ ಮತ್ತು ಒಂದು ದೇಶದ ಯುದ್ಧದ ಪರಿಕಲ್ಪನೆ ಇರಲಾರ್ದಂಥ ಮತ್ತು ವಿಷಯವೇ ಇರಲಾರ್ದಂಥ ವ್ಯಕ್ತಿ ಒಂದು ವಿಷಯವನ್ನು ಮಾತಾಡಿದರೆ ಹೆಂಗಿರುತ್ತೆ? ಈಗ ನಾನು ಡಾಕ್ಟರ್ ಅಲ್ಲ, ಒಂದು ಕಾಯಿಲೆಯ ಬಗ್ಗೆ, ಒಂದು ಕ್ಯಾನ್ಸರ್ ಅಂತ ಅನ್ನಿ ಅಥವಾ ಬ್ರೈನ್ ಹ್ಯಾಮ್ರೇಜ್, ಯಾವುದೋ ಒಂದು ವಿಷಯದ ಬಗ್ಗೆ ನೀನು 15 ನಿಮಿಷ ಪ್ರಬಂಧವನ್ನು ಮಂಡನೆ ಮಾಡು, ಉಪನ್ಯಾಸವನ್ನು ಕೊಡು ಅಂದ್ರೆ ನಾನು ಹೆಂಗೆ ಹೇಳ್ತೀನಿ? ನನಗೆ ಮೊದಲೇದಾಗಿ ಅನಾಟಮಿ ಗೊತ್ತಿರೋದಿಲ್ಲ,
ಕಾಯಿಲೆಯ ಬಗ್ಗೆ ಮಾಹಿತಿ ಇರೋದಿಲ್ಲ, ಅದರ ಪ್ರಾರಂಭ ಗೊತ್ತಿರೋದಿಲ್ಲ, ಅದರ ಪರಿಣಾಮ ಗೊತ್ತಿರೋದಿಲ್ಲ, ಅದಕ್ಕಿರೋ ಔಷಧಿ ಏನೂ ಗೊತ್ತಿರೋಂಗಿಲ್ಲ. ನಾನು ಹೆಂಗೆ ಮಾತಾಡ್ತೀನೋ ಆ ರೀತಿ ಆಪರೇಷನ್ ಸಿಂಧೂರ್ ಬಗ್ಗೆ, ಎರಡು ದೇಶಗಳ ಸಂಬಂಧಗಳ ಬಗ್ಗೆ, ಸೀಸ್ ಫೈರ್ ಬಗ್ಗೆ, ಸಂಸತ್ತಿನಲ್ಲಿ ನಡೆಯುವ ಕಲಾಪದ ಬಗ್ಗೆ ರಾಹುಲ್ ಗಾಂಧಿ ಇವತ್ತು ಮಾತಾಡಿದರು. ಅಲ್ಲಿದ್ದವರ ಗೊಳ್ಳಂತ ನಗ್ತಾಯಿದ್ರು. ಅದಾದ ಮೇಲೆ ಈಗ ಹೋರಾಟ ಮಾಡ್ತಾಯಿದ್ರಲ್ಲ, ಇದು ಯಾವ ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಒಬ್ಬ ಪತ್ರಕರ್ತನ ಪ್ರಶ್ನೆ. जो बिहार में हो रहा है उसके बारे में हम बात कर रहे हैं, जो कुछ हो रहा है नो कुछ हो रहा है. ಆತನಿಗೆ SIRದ ಲಾಂಗ್ ಫಾರ್ಮ್ ಕೂಡ ರಾಹುಲ್ ಗಾಂಧಿ ಗೊತ್ತಿಲ್ಲ. ಯಾವ ಸ್ಥಿತಿಯಲ್ಲಿದ್ದಾರೆ ಅವರು ಅಂತಂದರೆ ಯಾವುದನ್ನೂ ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ, ಎಲ್ಲದರ ಬಗ್ಗೆ ಉಡಾಫೆ ಮತ್ತು ಏನನ್ನು ಮಾತನಾಡಬೇಕನ್ನುವಂಥ ತಯಾರಿ ಕೂಡ ಇರೋದಿಲ್ಲ. ತಯಾರಿ ಇರಲಾರ್ದೆ ಮಾತನಾಡಲಿಕ್ಕೆ ಹೋದರೆ ನಮ್ಮ ಮೂರ್ಖತನ ಬೇರೆಯವ್ರಿಗೆ ಗೊತ್ತಾಗತ್ತೆ. ಎರಡು ಥರದ ಜನ ಇರ್ತಾರೆ ಸ್ವಾಮಿ, ಒಬ್ಬರು ದಡ್ರು, ಇನ್ನೊಬ್ಬರು ಮೂರ್ಖರು. ದಡ್ರನ್ನ ಸಹಿಸ್ಬಿಡ್ಬೋದು ನೀವು, ಯಾಕೆಂದ್ರೆ ಪಾಪ ಅಜ್ಞಾನ, ಅದು ಏನು ಮಾಡಲಿಕ್ಕಾಗಲ್ಲ. ದಡ್ಡರು ಎಲ್ಲರೂ ಬುದ್ಧಿವಂತರಾಗಿರಲಿಕ್ಕೆ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಮೂರ್ಖರಿದಾರಲ್ಲ, ಇವರಿಗೆ ನೀವು ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ, ಯಾವುದೋ ಒಂದು ವಿಷಯದಲ್ಲಿ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕಾಗೋದಿಲ್ಲ. ಆಮೇಲೆ ಅವ್ರಿಗೆ ನಾನು ಮೂರ್ಖತನದಿಂದ ಮಾತಾಡ್ತಾ ಇದ್ದೀನಿ ಅನ್ನುವಂಥ ಅರಿವೇ ಇರೋದಿಲ್ಲ. ಇದು ರಾಹುಲ್ ಗಾಂಧಿಯ ಸಮಸ್ಯೆ. ಆಮೇಲೆ ಹೇಳ್ತಾರೆ ಅವರು ये सब चोरी है अंतर, ये जो इलेक्शन है ना, ये बिहार का इलेक्शन है पूरा चोरी है. ಎಲೆಕ್ಷನ್ ಅನ್ನೋದು ಇವ್ರಿಗೆ ಕಳ್ತನ ಅಂತೆ. ಶಬ್ದಗಳನ್ನ ಬಳಸುವಂಥ ರೀತಿಯನ್ನು ನೋಡಿ ಅವರು. ಆಮೇಲೆ ಹೇಳ್ತಾರೆ कर्नाटक हम एक लोकसभा के एक वोटर लिस्ट लिया हमने, उसके बारे में हम रिसर्च करने के लिए बैठे, 4 महीने लगा हमें, उसको डिजिटलाइज करो, उसके बारे में स्टडी करो, 4 महीने लगा. पूरा स्टेट का करने के लिए कितना टाइम लगता है. ಇವರೇನೋ 4 ಜನ ಕೂತ್ಕೊಂಡು ಒಂದು ವೋಟರ್ ಲಿಸ್ಟ್ ತೊಗೊಂಡ್ರಂತೆ, ಅದನ್ನ ಡಿಜಿಟಲೈಸ್ ಮಾಡಿದ್ರಂತೆ, ಡಿಜಿಟಲೈಸ್ ಮಾಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರಂತೆ, ಯಾರು ವೋಟರ್ ಇದ್ದಾರೆ ಯಾರಿಲ್ಲ ಅನ್ನೋದ್ರ ಬಗ್ಗೆ ಕೂಲಂಕಷವಾದಂಥ ಸ್ಟಡಿ ಮಾಡಿದ್ರಂತೆ. ಅದಕ್ಕೆ ಅವ್ರಿಗೆ 4-5 ತಿಂಗಳು ಟೈಮ್ ಹಿಡಿತಂತೆ. ಮಜಾ ಅಂದರೆ, ಈಗ ಒಂದು ಬಟ್ಟೆಯನ್ನು ಒಣಗಿ ಹಾಕ್ತೀವಿ ಅಂದ್ಕೊಳ್ಳಿ, ಬಿಸಿಲಲ್ಲಿ ಬಟ್ಟೆ ಒಂದು ಬಟ್ಟೆ ಒಣಗಲಿಕ್ಕೆ 10 ನಿಮಿಷ ಅಂದರೆ 10 ಬಟ್ಟೆ ಒಣಗಲಿಕ್ಕೆ ಎಷ್ಟು ನಿಮಿಷ ಬೇಕು ಅಂತ ಕೇಳಿದಾಗ 100 ನಿಮಿಷ ಅಂತ ಯಾರು ಹೇಳಲ್ಲ, 10 ನಿಮಿಷ ಅಂತಾರೆ. ಯಾಕೆಂದರೆ 10 ಬಟ್ಟೆಯನ್ನು ಏಕಕಾಲಕ್ಕೆ ನಾವು ಹರಡಿರ್ತೀವಿ, ಎಲ್ಲವೂ ಒಟ್ಟಿಗೆ ಒಣಗ್ತವೆ. ಇದು ಕೂಡ ಅಷ್ಟೇ, ಏಕಕಾಲಕ್ಕೆ ಎಲ್ಲ ಕಡೆ ಈ ಮತದಾರರ ಪರಿಷ್ಕರಣೆ ಕೆಲಸ ನಡೀತಾ ಇರ್ತದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 17 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಡೀತಾ ಇರೋದು. 1,40,000 ಜನ ಬೂತ್ ಏಜೆಂಟ್ರು ಕೆಲಸ ಮಾಡ್ತಾಯಿದ್ರು, PLOಗಳು ಕೆಲಸ ಮಾಡ್ತಾಯಿದ್ರು. ದೊಡ್ಡ ಮಟ್ಟದ ಕೆಲಸ ಅದು. ಆಮೇಲೆ ಎಲ್ಲವೂ ಅಥೆಂಟಿಕ್ ಆಗಿರೋದು, ಎಲ್ಲದಕ್ಕೂ ದಾಖಲಾತಿಗಳಿದ್ದಾವೆ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಈತನಿಗೆ ಒಂದು ತನ್ನ ಅಜ್ಞಾನದಿಂದಾಗಿ, ತನ್ನ ಮೂರ್ಖತನದಿಂದಾಗಿ ಒಂದು ವೋಟರ್ ಲಿಸ್ಟನ್ನು ನೋಡ್ಕೊಳ್ಳಿಕ್ಕೆ ಅವನಿಗೆ 4-5 ತಿಂಗಳು ಹಿಡ್ತಂತೆ. ಹೀಗೆ ಮಾಡಲಿಕ್ಕೆ ಹೋದರೆ ಅವನ ಲೆಕ್ಕದಲ್ಲಿ 1 ಶತಮಾನ ಬೇಕು. ಈ ಭಾರತ ದೇಶದ ಮತದಾರರ ಪರಿಷ್ಕರಣೆ ಮಾಡಲಿಕ್ಕೆ 1 ಶತಮಾನ ಬೇಕು. ಈ ರೀತಿಯಾದಂಥ ಉಡಾಫೆ ಮಾತುಗಳು, ಪ್ರೌಢಿಮೆ ಇರಲಾರ್ದಂಥ ಮನಸ್ಥಿತಿ, ಉದ್ದೇಶ ಒಂದೇ, ಸಂಸತ್ತಿನ ಅಧಿವೇಶನ ನಡೀಬಾರ್ದು. ದುರಂತ ಏನು ಅಂದರೆ, ಈತನ ಮಾತು ಕೇಳಿಕೊಂಡು 100 ಜನ ವಿಪಕ್ಷದವರು, 98 ಜನ ಇವನ್ನ ಬಿಟ್ಟು 98 ಜನ ಅವರಿದ್ದಾರೆ. ಉಳಿದ ಪಕ್ಷದವ್ರು ಒಂದಿಷ್ಟು ಜನ ಬಂದು ರೋಡಲ್ಲಿ, ಮಳೆ ಬರ್ತಾ ಇದೆ ದಿಲ್ಲಿಯಲ್ಲಿ, ಸಂಸತ್ ಭವನದ ಮಕರ ದ್ವಾರದ ಮುಂದೆ ನಿಂತಿರ್ತಾರೆ. ಮಾಧ್ಯಮದವ್ರು ಬಂದು, ಆಮೇಲೆ ಇವ್ರು ಯಾರಿಗೂ ಗಾಂಭೀರ್ಯ ಇಲ್ಲ, ತಮಾಷೆ ಮಾಡ್ತಿರ್ತಾರೆ, ಚಟಾಕಿ ಹಾರಿಸ್ತಿರ್ತಾರೆ, ಯಾರೋ ಸೆಲ್ಫಿ ತಕ್ಕೋತಿರ್ತಾರೆ, ಇನ್ಯಾರೋ ಒಂದು 4 ಜನ ಸೈಡ್ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಇವ್ರು ಯಾರೂ ಕೂಡ ಸಂಸದರು ಅಂತ ನೋಡಿದವ್ರಿಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಆ ಸ್ಥಿತಿಯಲ್ಲಿ ಇದ್ದಂಥ ಜನ. ಈ ಮಧ್ಯೆ ಒಂದು ಎಡವಟ್ಟು ಮಾಡಿಕೊಂಡದ್ದು ಅಖಿಲೇಶ್ ಯಾದವ್ ಇವತ್ತೇನು ಮಾಡಿದರು ಅಂದರೆ, ಇದ್ದಕ್ಕಿದ್ದ ಹಾಗೆ ತಮ್ಮ ಸಂಸದರನ್ನು ಕರ್ಕೊಂಡು ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿರುವಂಥ ಒಂದು ಮಸೀದಿಗೆ ನುಗ್ಗಿಬಿಟ್ರು. ಈ ಮಸೀದಿಯ ಇಮಾಮ್ ಇದಾರಲ್ಲ, ಮೊಹಮ್ಮದುಲ್ಲಾ ನಡ್ವಿ ಅಂತ ಆತನ ಹೆಸರು. ಈ ನಡುವಿನ ಒಬ್ಬ MP ಅಂತೆ. ಈತನನ್ನು ಸೇರಿಸ್ಕೊಂಡು ಹೋಗಿ ಮಸೀದಿನಲ್ಲಿ ಒಂದು ಸಭೆಯನ್ನು ಮಾಡಿದರು. ಈತನ ಜೊತೆ ಡಿಂಪಲ್ ಯಾದವ್ ಇದ್ದರು, ಉಳಿದ ಸದಸ್ಯರಿದ್ದರು. ಒಂದು ಸಭೆಯನ್ನು ಮಾಡಿದರು. ಸಭೆಯ ಫೋಟೋಗಳೆಲ್ಲ ಕಡೆ ವೈರಲ್ ಆಗಿಬಿಟ್ಟು ಆದ ತಕ್ಷಣ ಎಲ್ಲರೂ ಇವ್ರನ್ನ ಜಡಿಲಿಕ್ಕೆ ಶುರು ಮಾಡಿದ್ರು. ಅಲ್ಲ ಸ್ವಾಮಿ, ಕಲಾಪ ನಡೀತಾ ಇದೆ, ಕಲಾಪ ನಡೆಯುವಾಗ ನೀವು ಮಸೀದಿಗೆ ಹೋಗಿ ರಾಜಕೀಯ ಮಾಡುವಂಥ ಸ್ಥಿತಿಗೆ ಬಂದುಬಿಟ್ರ. ಎಷ್ಟರ ಮಟ್ಟಿಗೆ ಸರಿ ಇದು? ಎಷ್ಟರ ಮಟ್ಟಿಗೆ ನೀವು ಮುಸಲ್ಮಾನರ ಓಲೈಕೆಗೆ ಇಳ್ಕೊಂಡ್ಬಿಟ್ಟಿದ್ದೀರಿ? ಇದು ಅಕ್ಷಮ್ಯ ಅಪರಾಧ ಅಂತ ಎಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. BJP ಅಲ್ಪಸಂಖ್ಯಾತರ ಚೇರ್ಮನ್ ಏನಿದ್ದಾರೆ, ಆತನ ಹೆಸರು ಜಮಾಲ್ ಸಿದ್ದಿಕಿ. ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ಹೆಂಡತಿ ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ
ಬುರ್ಕ ಹಾಕ್ಕೊಂಡು ಒಳಗೆ ಬಂದಿಲ್ಲ. ಅವ್ರ ಬೆನ್ನೆಲ್ಲ ಕಾಣಿಸ್ತಾ ಇದೆ. ಆ ಶಬ್ದ ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತೆ. ಕಾಣ್ತಾ ಇತ್ತು, ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು, ಇಂಥ ಅಪಚಾರವನ್ನು ನಮ್ಮ ಧರ್ಮಕ್ಕೆ ಮಾಡಿದರೆ ಅವರು ಅಂತಾರೆ. ಅಖಿಲೇಶ್ ಯಾದವ್ ಹೊರಗೆ ಬಂದು ಹೇಳಿದ್ರು, ನಾನು ಎಲ್ಲ ಧರ್ಮಗಳಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಧರ್ಮಗಳು ಎಲ್ಲರನ್ನೂ ಬೆಸೆಯಬೇಕು, ಆದ್ದರಿಂದ ನಾನು ಹೋಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಧರ್ಮಗಳನ್ನ ವಿಭಜನೆ ಮಾಡುತ್ತೆ, ನಾ ಧರ್ಮಗಳನ್ನು ಬೆಸೆಯಲಿಕ್ಕೆ ಮಸೀದಿಗೆ ಹೋಗಿದ್ದೆ. ಅಲ್ಲ ಅಖಿಲೇಶ್ ಯಾದವ್ ಅವರೇ, ನಿಮ್ಮ ರಾಜ್ಯದಲ್ಲಿಯೇ ಅಷ್ಟು ದೊಡ್ಡದಾದಂಥ ಕುಂಭಮೇಳ ನಡೀತು, ಅದು ಧರ್ಮವನ್ನು ಬೆಸೆಯಲಿಕ್ಕೆ ನಡೆದದ್ದು. ಅಲ್ಲಿ ಯಾಕೆ ಹೋಗಲಿಲ್ಲ? ಕದ್ದು ಬೇರೆ ಎಲ್ಲಿ ಹೋಗಿ ಸ್ನಾನ ಮಾಡಿ ಬಂದ್ರಿ, ಶಾಹಿ ಸ್ನಾನನ ಹರಿದ್ವಾರಕ್ಕೆ ಹೋಗಿ ಮಾಡಿ ಬಂದ್ರಿ. ನಿಮ್ಮೂರಿನಲ್ಲೇ ಸ್ವತಃ ನಡೀತಾ ಇತ್ತು ಪ್ರಯಾಗ್ರಾಜಲ್ಲಿ. ನೀವು ಲಕ್ನೋನಲ್ಲಿ ಇರ್ತೀರಿ, ಪ್ರಯಾಗ್ರಾಜ್ನಲ್ಲಿ ನಡೀತಾ ಇತ್ತು. ಅಲ್ಲಿ ನಿಮಗೆ ಧರ್ಮ ಬೇಕು ಅಂತ ಅನಿಸ್ಲಿಲ್ವಾ? ಮಸೀದಿನಲ್ಲೇ ನಿಮಗೆ ಧರ್ಮ ಇರಬೇಕು ಅಂತ ಅನಿಸತ್ತಾ? ಅಲ್ಲಿ ಹೋಗಿ ಮೀಟಿಂಗ್ ಮಾಡೋ ಉದ್ದೇಶ ಏನಿತ್ತು? ಈ ಪ್ರಶ್ನೆಯನ್ನು ಇವತ್ತು ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಮಧ್ಯೆ ಉತ್ತರಾಖಂಡದ ಒಬ್ಬ ಮೌಲ್ವಿ ಹೇಳಿದ್ದಾರೆ, ಇವ್ರ ಮೇಲೆ ನಾವು FIR ದಾಖಲು ಮಾಡ್ತೀವಿ, ಇವರು ನಮ್ಮ ಧರ್ಮದ ವಿರುದ್ಧವಾಗಿ ಮಾಡಿದ್ದಾರೆ. ಒಂದು ಮಸೀದಿ ಅನ್ನೋದು ಪ್ರಾರ್ಥನಾ ಸ್ಥಳ, ಅದರೊಳಗಡೆ ಈ ರೀತಿ ರಾಜಕೀಯ ಮೀಟಿಂಗ್ಗಳನ್ನು ಮಾಡೋ ಹಾಗಿಲ್ಲ, ಹೀಗೆ ಮಾಡಿದ್ದರಿಂದ ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿದ್ದೀರಿ ಅಂತ ಇವ್ರ ಮೇಲೆ FIR ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ಇನ್ನು ಈ ಇಮಾಮ್ ಇದಾನಲ್ಲ, ಮೊಹಿಬುಲ್ಲಾ ನಡವಿ ಅಂಥೇಳಿ, ಈತ ಹೇಳ್ತಾನೆ, ನನ್ನನ್ನು ಭೇಟಿಯಾಗಿ ಬಂದಿದ್ರು, ಅದರಲ್ಲಿ ಏನು ತಪ್ಪಿದೆ ಅಂತ. ಈ ಇಮಾಮ್ಗಳಿದಾರಲ್ಲ, ಕಟ್ಮುಲ್ಲಾಗಳು ಅಂತಾರೆ ಇವ್ರಿಗೆ. ಈ ಕಟ್ಮುಲ್ಲಾಗಳ ಸಮಸ್ಯೆ ಏನು ಅಂತಂದರೆ, ಹೇಗಾದರೂ ಮಾಡಿ ಈ ರಾಜಕೀಯ ಪಕ್ಷದವ್ರನ್ನ ಸೆಳ್ಕೊಂಡು ಒಂದಷ್ಟು ದುಡ್ಡನ್ನು ಹೊಡಿಬೇಕು. ನಾಳೆ ಅಧಿಕಾರಕ್ಕೆ ಬಂದುಬಿಟ್ರೆ ತಮಗೆ ಹೇಗೆ ಬೇಕೋ ಹಾಗೆ ಆಸ್ತಿಗಳನ್ನು ಕಬಳಿಸ್ಬೇಕು. ಇದು ಇವರ ಸ್ಪಷ್ಟವಾದ ಉದ್ದೇಶ ಇರುತ್ತೆ. ಈತನಿಗೆ ಯಾವುದೇ ದೇವಸ್ಥಾನ ಕಾಣಲ್ಲ. ಈತನಿಗೆ ಯಾರಾದರೂ ಗಾಂಜಾ ಕಳ್ಳ ಸಾಗಾಣಿಕೆ ಮಾಡಿದರೆ ಅಖಿಲೇಶ್ ಯಾದವ್ಗೆ, ಅದು ಯಾವ ಮಠಕ್ಕೆ ಹೋಗುತ್ತೆ, ಯಾವ ಮಂದಿರಕ್ಕೆ ಹೋಗುತ್ತೆ ಅಂತ ಹುಡ್ಕೊಂಡು ಓಡಾಡುವಂಥ ಮನುಷ್ಯ. ಸಿಕ್ಕಿರೋರೆಲ್ಲ ಸಮಾಜವಾದಿ ಪಾರ್ಟಿಯವರು, ಗಾಂಜಾ ಕಳ್ಳ ಸಾಗಾಣಿಕೆ ಮಾಡಿದವರು. ತಮ್ಮದೇ ರಾಜ್ಯದಲ್ಲಿ ಈಗ ಎಲ್ಲ ಕಡೆ ಕಾವಡಿ ಯಾತ್ರಾ ನಡೀತಾ ಇದೆ. ಕಾವಡಿ ಯಾತ್ರಾದವರೆಲ್ಲ ರೌಡಿಗಳು, ಇವರೆಲ್ಲ ನಿರುದ್ಯೋಗಿಗಳು, ಇವ್ರನ್ನ ಸದೆ ಬಡಿಬೇಕು ಅಂತ ಈತ ಮಾತಾಡ್ತಾನೆ. ಆದರೆ ಮುಸಲ್ಮಾನರ ವಿಚಾರಕ್ಕೆ ಬಂದರೆ, ನಮ್ಮ ಸಂಸತ್ ಭವನದ ಹತ್ತಿರನೇ ಇತ್ತದು, ಪಾರ್ಲಿಮೆಂಟ್ ಸ್ಟ್ರೀಟಲ್ಲಿ, ಅದಕ್ಕೆ ಮಸೀದಿಗೆ ಹೋಗಿದ್ದೆ, ಏನು ತಪ್ಪು ಅಂತ ಈತ ಕೇಳ್ತಾನೆ. ಇಂಥ ರಾಜಕಾರಣಿಗಳು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಅಪಾಯಕಾರಿ ಶಕ್ತಿಗಳು. ಇವರಿಂದ ದೂರ ಇರಬೇಕಾದಂಥ ಮತ್ತು ಇವರ ಛದ್ಮವೇಷವನ್ನು ಅರಿಯಬೇಕಾದಂಥ ಅನಿವಾರ್ಯತೆ ಇದೆ. ತಮಗೇನು ಅನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.